ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇದೊಂದು ಮುಖ್ಯವಾದ ವಿಚಾರ. ಏನಪ್ಪ ಇದು ಅಂತಂದರೆ ಇದು ನನ್ನ ಬಗ್ಗೆ ಕೇಳ್ತಾ ಇರೋ ವಿಚಾರ. ಏನಂದರೆ, ನಾನು ರಾಜೀವ್ ಗಾಂಧಿ ವಸತಿ ನಿಗಮದ ಬಗ್ಗೆ ವಿಡಿಯೋಗಳು ಮಾಡೋಕತ್ರಿಂದ ಏನಾಗಿದೆ, ನಂದು ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗಿ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿದೆ. ನಂದು ಮಾನಿಟೈಸೇಷನ್ ಆನ್ ಆಗಿದೆ ಇವಾಗ. ಬಟ್ ಆನ್ ಆದಮೇಲೆ ಒಂದು ವಿಚಾರ ಏನು ಹೇಳಬೇಕು ಅಂತಂದರೆ, ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬೇರೆ ಬೇರೆ ವಿಚಾರಗಳು ಮತ್ತು ಬೇರೆ ಬೇರೆ ವಿಷಯಗಳನ್ನ, ಬೇರೆ ಬೇರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಏನು ಮಾಡೋದು ವಿಚಾರಗಳನ್ನ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಬಟ್ ಯೋಚನೆ ಮಾಡೋ ಟೈಮ್ಗೆ ನನಗೊಂದು ಐಡಿಯಾ ಬಂತು. ಏನಪ್ಪ ಅದು ಅಂದರೆ, ಯಾಕೆಂದರೆ ಈಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರೋದು ಆಲ್ರೆಡಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಂಬಂಧಪಟ್ಟಿರುವಂಥ ಸುಮಾರು ಜನ ಆ ಮನೆಗಳಿಗೆ ಸಂಬಂಧಪಟ್ಟಿರೋರಿಗೆ ನೋಡೋರೇ ಜಾಸ್ತಿ ಇರೋದು. ಹಾಗಾಗಿ ನಾನು ಬೇರೆ ಕ್ಯಾಟಗರಿಗೆ ಏನಾದರೂ ಚೇಂಜ್ ಆಯಿತು ಅಂದರೆ, ಬಟ್ ನೋಡ್ತಾ ಇಲ್ವೋ ಅಂತ ಅಂದರೆ, ರಾಜೀವ್ ಗಾಂಧಿ ವಸತಿ ನಿಗಮದ್ದು ಬೇರೆ ಏನೇ ಅಪ್ಡೇಟ್ ಬಂದ್ರೂ ನಾನು ಕೊಡ್ತಾ ಹೋಗ್ತೀನಿ. ಬಟ್ ಈಗ ಕೊಡಲ್ಲ ಅಂತಲ್ಲ. ಬಟ್ ಅದ್ರ ಜೊತೆಗೆ ಈಗ ಮಾನಿಟೈಸರ್ ಫಸ್ಟ್ ಏನಪ್ಪ ಅಂದರೆ, ನಾನು ಇದು ಸಕ್ಸಸ್ ಆಗುತ್ತೋ ಇಲ್ಲೋ ಅನ್ನೋದೇ ನನಗೆ ಗ್ಯಾರಂಟಿ ಇರಲಿಲ್ಲ. ಯಾಕೆಂದರೆ ನಮ್ಮ ಬೇರೆಯವ್ರ ಚಾನಲ್ ಥರ ನನ್ನ ಚಾನಲ್ ಏನೋ ಒಂದು ಹೇಳ್ತಾ ಹೋಗೋಣ, ಅದನ್ನ ನೋಡೋರು ನೋಡಲಿ, ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದೆ ಅಷ್ಟೇ. ಬಟ್ ನನಗೆ ಮಾನಿಟೈಸೇಷನ್ ಆಗಲೇಬೇಕು, ನಾನು ದುಡ್ಡು ಮಾಡಿಬಿಡ್ಬೇಕು ಹಾಗೆ ಹೀಗೆ ಅಂತ ಏನಿಲ್ಲ. ಹಾಗಾಗಿ ಇದು ಈಗ ಮಾನಿಟೈಸೇಷನ್ ಆನ್ ಆಗೈತೆ. ಹಾಗಾಗಿ ಮಾನಿಟೈಸೇಷನ್ ಆನ್ ಆಗಾದ್ಮೇಲೆ ಕೆಲವೊಬ್ಬರಿಗೆ ಈ ವಿಚಾರಗಳು ಗೊತ್ತಿರಲ್ಲ. ಏನಪ್ಪ ಅಂತಂದರೆ, ಯೂಟ್ಯೂಬ್ ಪಾಲಿಸಿ ಅಂತ ಇದೆ. ಯೂಟ್ಯೂಬ್ ಪಾಲಿಸಿ ಅಂತಿದೆ ಅಂದರೆ, ಯೂಟ್ಯೂಬ್ ಅವ್ರದ್ದು ಷರತ್ತುಗಳಿದೆ. ಏನು ಆ ಷರತ್ತುಗಳಪ್ಪ ಅಂತಂದರೆ, ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವಿಡಿಯೋಗಳನ್ನ ಹಾಕ್ತಾ ಹೋಗ್ಬೇಕು. ಮಾಮೂಲಿ ನಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಹಾಕೊಂಡು ಹೋಗ್ತಾ ಇರ್ತೀವಿ, ಅದರಲ್ಲೇನು ಇದಿಲ್ಲ. ಬಟ್ ಒಂದು ಸಾರಿ ಯೂಟ್ಯೂಬು ನಾವು 1,000 ಸಬ್ಸ್ಕ್ರೈಬರು ಮತ್ತು 4,000 ವಾಚ್ ಅವರ್ ಕಂಪ್ಲೀಟ್ ಮಾಡಾದ್ಮೇಲೆ, ವಾಚ್ ಅವರ್ 4,000 ಮತ್ತು ಕಂಪ್ಲೀಟು 1,000 ಸಬ್ಸ್ಕ್ರೈಬರ್ ಆದಮೇಲೆ ಆಟೋಮೆಟಿಕ್ಕು ನಮ್ಮದು ಅಪ್ಲೈ ಮಾಡಬೇಕಾಗುತ್ತೆ ಮಾನಿಟೈಸೇಷನ್ಗೆ. ಅದು ಮಾಡಿ ಅಪ್ಲೈ ಮಾಡಿ ಆದಮೇಲೆ ನಮ್ಮ ಡೀಟೇಲ್ ಎಲ್ಲ ಕೊಡಬೇಕು. ನಾನು ಇನ್ನೂ ಡೀಟೇಲ್ ಕೊಟ್ಟಿಲ್ಲ, ಬರೀ ಮಾನಿಟೈಸೇಷನ್ ಮಾತ್ರ ಆನ್ ಆಗಿದೆ. ನಂದು ಬ್ಯಾಂಕ್ ಡೀಟೇಲ್ ಇನ್ಯಾವುದು ಕೊಟ್ಟಿಲ್ಲ, ನನಗೆ ಯಾವ ಪೇಮೆಂಟು ಕೂಡ ಬಂದಿಲ್ಲ. ನಾನು ಚಾನಲ್ ಓಪನ್ ಮಾಡಿ ಆಲ್ರೆಡಿ ಹತ್ತಿರ 2 ವರ್ಷ ಆಯ್ತಾ ಬಂತು. ಯಾಕೆ ಅಂತಂದರೆ, ನಾನು ರಾಜೀವ್ ಗಾಂಧಿ ನಿಗಮಕ್ಕೆ ನಾನು ಕೂಡ ಮನೆಗೆ ಹಾಕಿದ್ದೀನಿ ಅಪ್ಲಿಕೇಶನ್. ಹಾಗಾಗಿ ನನಗೂ ಕೂಡ ಅಲಾಟ್ಮೆಂಟ್ ಆಗಿದೆ. ಬಟ್ ಅಲ್ಲಿ ಹೋದಾಗ ಅಲ್ಲಿ ಬಂದಂಥ ಜನಗಳು ಒಬ್ಬರು ಪರಿಚಯನಲ್ಲೇ ಅವರು ಅಲ್ಲಿ ಹೋದ್ಮೇಲೆ ಪರಿಚಯ ಆದರು. ಬಟ್ ಪಾಪ ಅವರು ಗೊತ್ತಿಲ್ಲದೇ 2 BHK ಹಾಕ್ಬಿಟ್ಟಿದ್ರು. ಅದನ್ನ ಕ್ಯಾನ್ಸಲ್ ಮಾಡಿ 1 BHK ಹಾಕಿದ್ರು. ಹಾಗಾಗಿ ಸುಮಾರು ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಏನು ಅಂದರೆ, ಮನೆಗಳದ್ದು ಯಾವ ರೀತಿ ಸಬ್ಸಿಡಿ ಕೊಡ್ತಾರೆ, ಏನು ಮಾಡಬೇಕು, ಹೆಂಗೆ ಅಪ್ಲಿಕೇಶನ್ ಹಾಕಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಇನ್ನೂ ಕೆಲವ್ರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವಾಗ ನನಗೆ ಬಂದಿದ್ದ ಐಡಿಯಾ ಇದು. ನಾನು ಯಾಕೆ ಈ ಥರ ಚಾನಲ್ಗೆ ವಿಡಿಯೋ ಮಾಡಾಕ್ಬಾರ್ದು, ನಾನು ಅಲ್ಲಿ ಬಂದವ್ರಿಗೆ ಒಂದು 2-3 ಜನಕ್ಕೆ ನಾನು ಹೇಳಿ ಕಳಿಸಿದೆ. ಒಂದು 2-3 ಜನಕ್ಕೆ ಹೇಳಿ ಕಳಿಸಿದೆ, ಈ ಥರ ಆಗಿ ಸರ್, ಇದು ಮಾಡಿ ಸರ್ ಅಂತ ಅಂದ್ಬಿಟ್ಟು. ಅಲ್ಲಿ ಕೈಪಿಡಿ ಅಂತ ಸಿಗ್ತದೆ, ಅದರಲ್ಲೆಲ್ಲ ನಾವು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ನಾವು ಪ್ರಿಂಟ್ಔಟ್ ತಗೊಂಡು ಓದ್ತು ಅಂದರೆ ಅಲ್ಲಿ ಪ್ರತಿಯೊಂದು ವಿಚಾರನೂ ಅಲ್ಲೇ ಇರ್ತದೆ. ಬಟ್ ಕೆಲವ್ರಿಗೆ ಏನು ಮಾಡ್ತೀರಾ, ಅದು ಗೊತ್ತಾಗಲ್ಲ. ಹಾಗಾಗಿ ಅವರು ಆ ಥರ ಸಮಸ್ಯೆ ಇದಾಗಿತ್ತು. ಹಾಗಾಗಿ ಅದನ್ನು ನೋಡಿ ನಾನೇನು ಮಾಡಿದೆ, ನಾನಕ್ಕೆ ಈ ಥರ ವಿಡಿಯೋ ಮಾಡಾಕಿದ್ರೆ ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಚಾನಲ್ಗಳು ಇತ್ತು, 1, 2, 3. ಬಟ್ ನಾನು ಹಾಕಿರೋದ್ರಿಂದ, ನನಗೂ ವಿಚಾರಗಳು ಗೊತ್ತಿರೋದ್ರಿಂದ ಆ ವಿಚಾರದ ಬಗ್ಗೆ ವಿಡಿಯೋ ಮಾಡಾಕೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ಓಪನ್ ಮಾಡಿ ಬೇರೆ ಒಂದು 2 ವಿಡಿಯೋ ಯಾವುದೋ ಬೇರೆ ಹಾಕಿದೆ. ಬಟ್ ಯಾವ ಸಬ್ಸ್ಕ್ರೈಬರ್ ಇರಲಿಲ್ಲ, ಏನಿಲ್ಲ, 0 ಇತ್ತು. ಬಟ್ ಈ ವಿಡಿಯೋನ ಫಸ್ಟ್ನೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು, ಮೊದಲನೇ ವಿಡಿಯೋ ನಂದು ಮಾಮೂಲಿ ಇಂಟ್ರೊಡಕ್ಷನ್ ವಿಡಿಯೋ ಹಾಕಿದ್ದೆ. ಅದಾದ್ಮೇಲೆ ಒಂದು 2-3 ವಿಡಿಯೋ ಹಾಕಿದ್ದೆ. ಆದ್ಮೇಲೆ 4ನೇ ವಿಡಿಯೋನೇ ಈ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆ ಬಗ್ಗೆ 1 BHK 2 BHK ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡಾಕ್ತೆ. ಒಂದು 15 ನಿಮಿಷದೇನೋ, ಅದೇನೇ ಜಾಸ್ತಿ ಓಡಿದ್ದು ನನಗೆ. ಅದರಿಂದನೇ ಮಾನಿಟೈಸೇಷನ್ ಆನ್ ಆಗಿದ್ದು. ಹಾಗಾಗಿ ಇವಾಗ ಒಂದು 600 ವಿಡಿಯೋನೂ ಆಗೈತೆ. ಬಟ್ ಮಾನಿಟೈಸೇಷನ್ಗೆ ಓಕೆ ಆಗಿ ಬಂದೈತೆ, ಈಗ ರನ್ನಿಂಗ್ ಆಗ್ತೈತೆ. ಬಟ್
ಅದು ಆನ್ ಆದ್ಮೇಲೆ ಅಂದ್ರೆ ಮಾನಿಟೈಸೇಷನ್ ನಮ್ಗೆ ಆನ್ ಆದ್ಮೇಲೆ ದುಡ್ಡು ಬರಬೇಕು ಅಂದ್ರೆ ಅದು 1 ವರ್ಷಕ್ಕೆ ಬರುತ್ತೋ 2 ವರ್ಷಕ್ಕೆ ಬರುತ್ತೋ ಅಥವಾ 6 ತಿಂಗಳಿಗೆ ಬರುತ್ತೋ ಅದು ಗೊತ್ತಿಲ್ಲ. ಬಟ್ ವಿಡಿಯೋ ಯಾವ ತರ ಓಡುತ್ತೆ ಅದ್ರ ಮೇಲೆ ಡಿಪೆಂಡು. ಬಟ್ ಏನಪ್ಪಾ ಅಂದ್ರೆ ವಿಡಿಯೋನ ಸ್ಟಾಪ್ ಮಾಡದೆ ನಾವು ಕಂಟಿನ್ಯೂ ಆಗಿ ಹಾಕೋ ಹೋಗ್ತಾ ಇರಬೇಕು. ಈಗ ನೋಡಿ ನಾನು ಹಾಕೇ ಇಲ್ಲ ಅಂತಂದ್ರೆ ಈ ವಿಡಿಯೋನ ಅಪ್ಡೇಟ್ ಏನು ಅಂತ ಅದ್ರದ್ದೇನು ಬಂದಿಲ್ಲ. ನಾನು ಹಳೆ ವಿಡಿಯೋ ಹಾಕಿ ಆಲ್ರೆಡಿ 4-5 ದಿನ ಆಯ್ತಾ ಬಂತು. ಹಳೆ ವಿಡಿಯೋ ನಂದು ನೋಡಿ ಬೇಕಾದ್ರೆ ಹಳೆ ವಿಡಿಯೋ ಯಾವ್ದು ಹಾಕಿದ್ದೀನಿ ಅದು ಹಾಕಿ ನಾನು ಒಂದು 4-5 ದಿನ ಆಗೈತೆ. ಆ 4-5 ದಿನ ಬಿಟ್ಟು ಈಗ 5ನೇ ದಿನಕ್ಕೆ ಈ ವಿಡಿಯೋ ಹಾಕ್ತಾ ಇದ್ದೀನಿ ನಾನು. ಹಾಗಾಗಿ ಈ ತರ ನಾವು ಮಾಡಂಗಿಲ್ಲ. ಮಾನಿಟೈಸೇಷನ್ ಆದ್ಮೇಲೆ ನಾವು ಈ ತರ ಮಾಡಂಗಿಲ್ಲ. ನನಗೂ ಇದು ಗೊತ್ತಿರ್ಲಿಲ್ಲ. ಹಾಗಾಗಿ ಬೇರೆ ಯಾರೋ ಒಬ್ರು ಹೇಳಿದ್ದು ನನಗೆ ಗೊತ್ತಾಯ್ತು. ನೀವು ಮಾನಿಟೈಸೇಷನ್ ಆನ್ ಆಗೋ ಗಂಟ ನೀವು ವಾರಕ್ಕೊಂದು ಹಾಕಿದ್ರು ನಡೀತದೆ. ಬಟ್ ಅಲ್ಲಿ ರೂಲ್ಸ್ ಇರೋದು 6 ತಿಂಗಳು ಒಳಗಡೆ ಏನಾದರೂ ನಾವು ಒಂದು ವಿಡಿಯೋ ಆಗಲಿ ಅಥವಾ ಶಾರ್ಟ್ಸ್ ಆಗಲಿ ಹಾಕ್ಲಿಲ್ಲ ಅಂತಂದ್ರೆ ನಮ್ಮ ವಿಡಿಯೋ ನಮ್ಮ ಚಾನಲ್ ಡಿಲೀಟ್ ಆಗ್ಬಿಡ್ತದೆ. ಹಾಗಾಗಿ ಮಧ್ಯೆ ಹಾಕ್ತಾ ಇರಬೇಕು. ಬಟ್ ಮಾನಿಟೈಸೇಷನ್ ಆನ್ ಆದ್ಮೇಲೆ ನಾವು ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ದಿನಕ್ಕೆ ಒಂದು ಹಾಕಕ್ಕಾಗಲಿ ಅಂದ್ರೆ ಅಟ್ಲೀಸ್ಟ್ 2 ದಿನಕ್ಕಾದ್ರೂ ಒಂದೊಂದು ವಿಡಿಯೋನ ಹಾಕ್ಲೇಬೇಕು. ಬಟ್ ಈ ರಾಜೀವ್ ಗಾಂಧಿ ಸಿದ್ಧಲಿಂಗ ಒಂದೊಂದ್ಸತಿ ಅಪ್ಡೇಟ್ ಬರ್ತದೆ, ಒಂದೊಂದ್ಸತಿ ಬರಲ್ಲ. ಕೆಲವೊಂದ್ ಸತಿ ಏನಾಯ್ತದೆ ಅಂತಂದ್ರೆ ನಾವು ವಿಡಿಯೋ ಮಾಡಾಕಿರ್ತೀವಿ ಅದು ಅಲ್ಲಿ ಇರೋದೇ ಇಲ್ಲ. ಹಾಗಾಗಿ ನಾನು ಏನ್ ಮಾಡೋದು ಅಂತ ಅಂದ್ಬಿಟ್ಟು ಈಗ ಮಾನಿಟೈಸೇಷನ್ ಆನ್ ಆದ್ಮೇಲೆ ನಾನು ಬೇರೆ ವಿಚಾರದ ವಿಡಿಯೋಗಳನ್ನ ಹಾಕೋಣ ಅಂತ ಅನ್ಕೊಂಡಿದೀನಿ. ಹಾಗಾಗಿ ನಾನೇ ಗೆಸ್ ಮಾಡಿ ಹಾಕೋಣ ಅಂತ ಅನ್ಕೊಂಡೆ, ಫಸ್ಟ್ ಯೋಚನೆ ಮಾಡಿದೆ. ಆಮೇಲೆ ನನಗೆ ಏನ್ ಅನ್ನಿಸ್ತು ಅಂದ್ರೆ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ 2,700 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಬಟ್ ಅವ್ರನ್ನ ಯಾಕೆ ಕೇಳಬಾರ್ದು ಅಂತ ನನಗೊಂದು ಐಡಿಯಾ ಬಂತು. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನೀವು ಯಾರ್ಯಾರು ನನ್ನ ವಿಡಿಯೋನ ನೋಡ್ತೀರಾ, ಸರ್ ಚೆನ್ನಾಗಿದೆ ಸರ್ ನೀವು ವಿಡಿಯೋ ಇನ್ಫಾರ್ಮೇಶನ್ ಚೆನ್ನಾಗಿದೆ, ನೀವು ಹಂಗೆ ಹಿಂಗೆ ಅಂತ ಓಕೆ ಅಂತ ಏನೇನೋ ಹೇಳ್ತೀರಾ ನೀವು ಕಾಮೆಂಟಲ್ಲಿ. ಅದೇನೋ ನನಗೆ ಗೊತ್ತಿಲ್ಲಪ್ಪ, ನನಗೆ ಇರೋ ವಿಚಾರನ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ್ದು ಮಾಮೂಲಿ ಏನು ಅಪ್ಡೇಟ್ ಬರುತ್ತೋ ಅದನ್ನು ವಿಡಿಯೋ ಹಾಕ್ತೀನಿ, ಮಾಡೋಕ್ಕಲ್ಲ ಅಂತಲ್ಲ. ಅದನ್ನು ಹೊರತುಪಡಿಸಿ ಬೇರೆ ಯಾವ ರೀತಿಯ ಕ್ಯಾಟಗರಿ ಅಂದ್ರೆ ಬೇರೆ ಯಾವ ರೀತಿಯ ವಿಚಾರ ಬಗ್ಗೆ ನಾನು ವಿಡಿಯೋ ಮಾಡಾಕ್ಬೇಕು ಅನ್ನೋದನ್ನ ನೀವೇ ನಿಮ್ಮ ಕಾಮೆಂಟ್ ಮುಖಾಂತರನೇ ಹೇಳಿ ನನಗೆ. ಹಾಗಾಗಿ ನೋಡ್ತೀನಿ ಈ ವಿಡಿಯೋ ಆದ್ಮೇಲೆ ಎಷ್ಟು ಜನ ನನಗೆ ಕಾಮೆಂಟ್ ಮಾಡಿ ಹೇಳ್ತಾರೆ ನೋಡೋಣ. ನಾನು ಯಾವ ಕ್ಯಾಟಗರಿ ಅಂದ್ರೆ ಯಾವ ವಿಚಾರದ ಬಗ್ಗೆ ಮಾತಾಡಿದ್ರೆ ಅಥವಾ ಯಾವ ವಿಚಾರದ ಬಗ್ಗೆ ನಾನು ವಿಡಿಯೋ ಮಾಡಾಕಿದ್ರೆ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ. ಯಾಕೆಂದ್ರೆ ಸಬ್ಸ್ಕ್ರೈಬರ್ ಆಗಿರೋರು ನೀವು ನಿಮ್ಮನ್ನ ಕೇಳಲೇಬೇಕು. ಯಾಕೆಂದ್ರೆ ನನ್ನ ಇಷ್ಟ ಬಂದಂಗೆ ನಾನು ಮಾಡೋದಿತ್ತು ಅಂದ್ರೆ ನನಗೆ ಇಷ್ಟ ಆಗೋದು ನಿಮ್ಗೆ ಇಷ್ಟ ಆಗಲ್ಲ, ನಿಮ್ಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಹೆಚ್ಚಿನ ಜನ ಯಾರು ಒಂದು ವಿಚಾರದ ಬಗ್ಗೆ ನನಗೆ ಕಾಮೆಂಟ್ ಮಾಡಿ ಹೇಳ್ತಾರೆ, ಈ ವಿಚಾರದ ಬಗ್ಗೆ ನೀವು ವಿಡಿಯೋ ಮಾಡಾಕಿ ಸರ್ ನಮ್ಗೆ ಇಷ್ಟ ಆಗುತ್ತೆ ಅಂತ. ನನ್ನ ಸಬ್ಸ್ಕ್ರೈಬರ್ ಯಾರಿದ್ದಾರೆ ಅಥವಾ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಜನಕ್ಕೆ ಯಾವ ತರ ಇಷ್ಟ ಆಗುತ್ತೆ ಸರ್ ಅಂತ ನೀವು ಹೊಸ್ದಾಗಿ ನೋಡೋರು ಆಗ್ಬೋದು, ನೀವು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾವ ವಿಚಾರದ ಬಗ್ಗೆ ನಾನು ವಿಡಿಯೋ ಮಾಡಾಕ್ತು ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ, ಮತ್ತೆ ನೋಡ್ತೀರಾ ನೀವು, ಅದು ನನಗೆ ಇಂಪಾರ್ಟೆಂಟು. ನೀವು ನೋಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಮಾನಿಟೈಸೇಷನ್ ಆನ್ ಆಗೈತೆ, ಅದಾದ್ಮೇಲೆ ನಾವು 1-2 ದಿನಕ್ಕಾದ್ರೂ ಒಂದೊಂದು ವಿಡಿಯೋ ಹಾಕ್ಲೇಬೇಕು. ಹಾಕಲಿಲ್ಲ ಅಂದ್ರೆ ಮತ್ತೆ ಡಿಮಾನಿಟೈಸೇಷನ್ ಆಗೋಯ್ತದೆ, ಅದು ಮತ್ತೆ ರನ್ನಿಂಗ್ ಆಗಲ್ಲ. ಹಾಗಾಗಿ ನಾನು ಈ ವಿಚಾರನ ನಿಮ್ಮ ಮುಂದೆನೇ ಇಟ್ಟಿದ್ದೀನಿ. 1 ವಾರನೇ ಟೈಮ್ ತಗೊಳ್ಳಿ ಪರವಾಗಿಲ್ಲ, ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತೀನಿ. 1 ವಾರ ಟೈಮ್ ತಗೊಳ್ಳಿ. ನಿಮ್ಗೆ ಏನ್ ಅನ್ಸುತ್ತೋ ಈ ವಿಡಿಯೋದ ಬಗ್ಗೆ, ನಾನು ಯಾವ ಕ್ಯಾಟಗರಿ ಮೇಲೆ ಅಥವಾ ಯಾವ ವಿಚಾರದ ಮೇಲೆ ವಿಡಿಯೋ ಮಾಡಾಕಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ, ನೀವು ನೋಡ್ತೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಮುಖಾಂತರ ನೀವೇ ತಿಳಿಸಿದ್ರೆ ಹೆಚ್ಚಿನ ಜನ ಯಾರು ನನಗೆ ಒಂದೇ ವಿಚಾರದ ಬಗ್ಗೆ ಈ ವಿಚಾರದ ಬಗ್ಗೆ ನೀವು ವಿಡಿಯೋ ಮಾಡಾಕಿ ಸರ್, ವಿಡಿಯೋ ಮಾಡಾಕಿದ್ರೆ ನಾವು ನೋಡ್ತೀವಿ, ಮತ್ತೆ ಜನನೂ ಕೂಡ ಇದ್ರ ಬಗ್ಗೆ ಇಷ್ಟಪಡ್ತಾರೆ, ಇಂಟ್ರೆಸ್ಟ್ ಪಡ್ತಾರೆ ಅಂತ ಅಂದ್ರೆ ಅದೇನಾದ್ರು ನನ್ನ ಕೈ ಸಾಧ್ಯವಾಗೋದಿದ್ರೆ 100% ನಾನು ಆ ವಿಡಿಯೋನ ಮಾಡಿ ಹಾಕ್ತೀನಿ. ನಾ ಬೇರೆ ಯೂಟ್ಯೂಬರ್ಗಳೆಲ್ಲ ನೋಡ್ಕೊಂಡ್ಬಂದಿದ್ದೀನಿ. ಸುಮಾರು ಜನ ಯಾರು ಕನ್ನಡ ಯೂಟ್ಯೂಬರ್ಗಳು ಆಗ್ಬೋದು, ತೆಲುಗು ಯೂಟ್ಯೂಬರ್ಗಳಾಗ್ಬೋದು, ತಮಿಳು ಯೂಟ್ಯೂಬರ್ಗಳಾಗ್ಬೋದು, ಹಿಂದಿ ಯೂಟ್ಯೂಬರ್ಗಳಾಗ್ಬೋದು, ಎಲ್ಲ ಯೂಟ್ಯೂಬರ್ಗಳು ನೋಡ್ಕೊಂಡ್ ಬಂದಿದ್ದೀನಿ. ಯಾರೋ ಅವ್ರವ್ರ ಇಷ್ಟ ಬಂದಂತ ಕಂಟೆಂಟ್ಗಳನ್ನ ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ಜನಕ್ಕೂ ಕೂಡ ಕೆಲವು ಸತಿ ಇಷ್ಟ ಆಗುತ್ತೆ, ಅವ್ರು ಮಾಡೋ ಕಂಟೆಂಟ್ಗಳು, ಇಲ್ಲ ಅಂತೆಲ್ಲ. ಬಟ್ ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ಯಾಕೆಂದ್ರೆ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದೇ, ಫಸ್ಟ್ ಆಫ್ ಆಲ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದೇ ನಾನು ಹೇಳೋ ವಿಚಾರ ನಿಮ್ಗೆ ಇಷ್ಟ ಆಗ್ತಾ ಇರೋದ್ರಿಂದ. ಹಾಗಾಗಿ ನಿಮ್ಗೆ ಯಾವ ವಿಚಾರ ಇಷ್ಟನೋ ಅದನ್ನ ನಾನು ಮಾಡಕ್ ಟ್ರೈ ಮಾಡ್ತೀನಿ. ಅಕಸ್ಮಾತ್ ನನ್ನ ಕೈಲಿ ನಾನು ಆಗೋದಿತ್ತು ಅಂದ್ರೆ, ಇಲ್ಲ ಅಂತಂದ್ರೆ ನಾನು ನನ್ನ ಕೈಲಿ ಆಗಲ್ಲ ಅನ್ನೋದಾದ್ರೆ ನೀವು ಯಾರು ಕಾಮೆಂಟ್ ಮಾಡ್ತೀರೋ ಅವ್ರಿಗೆ ನಾನು ರಿಪ್ಲೈ ಮಾಡಿ ಹೇಳ್ತೀನಿ ಸರ್ ಈ ತರ ಮಾಡಿದ್ರೆ ಹಿಂಗಾಗುತ್ತೆ ಅಂತ ನಾನು 100% ಹೇಳೇ ಹಾಕ್ತೀನಿ. ಹಾಗಾಗಿ ಈ ವಿಡಿಯೋನ ದಯವಿಟ್ಟು ಬೇರೆ ಯಾವ ವಿಡಿಯೋಕ್ಕೂ ನೀವು ಕಾಮೆಂಟ್ ಮಾಡಿದ್ರೆ ಪರವಾಗಿಲ್ಲ, ಈ ವಿಡಿಯೋಕ್ಕಾರ ನನಗೆ ಕಾಮೆಂಟ್ ಮಾಡಿ. ಹೆಚ್ಚಿನ ಜನ ದಯವಿಟ್ಟು ನನಗೆ ಯಾವ ವಿಚಾರದ ಬಗ್ಗೆ ನಾನು ನಿಮ್ಗೆ ವಿಡಿಯೋ ಮಾಡಾಕಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಆ ವಿಚಾರದ ಬಗ್ಗೆ ನನಗೆ ಕಾಮೆಂಟ್ ಮಾಡಿ. ಈ ವಿಚಾರದ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತ ನನಗೆ ಹೇಳಿದ್ರೆ ನಾನು ವಿಡಿಯೋ ಮಾಡಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇನೆ.
ಮುಂದೆ ಬರೋ ವಿಡಿಯೋಗಳಲ್ಲಿ ನೋಡೋಣ ಯಾವ ರೀತಿ ನೀವು ಕಾಮೆಂಟ್ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿಂಗೆ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.